ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ನೀವೇನಾದರೂ ಹಲಸಿನಕಾಯಿ ಬೀಜದಿಂದ ಈ ಥರದ ಪಾಯಸವನ್ನು ಟ್ರೈ ಮಾಡಿಲ್ಲ ಅಂತಂದರೆ ಇವತ್ತೇ ಮಾಡಿ ನೋಡಿ. ಅಷ್ಟೇ ಹೆಲ್ದಿಯಾಗಿ ಅಷ್ಟೇ ಕಡಿಮೆ ಸಮಯದಲ್ಲಿ ಇದನ್ನು ಮಾಡಬಹುದು. ಸೂಪರ್ ಆದಂತಹ ಪಾಯಸ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಡುವಂತಹ ಈ ಹಲಸಿನಕಾಯಿ ಬೀಜದಿಂದ ಪಾಯಸವನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇದಕ್ಕಾಗಿ ನಾನು ಒಂದು ಹತ್ರ 30ರಿಂದ 40 ಆಗುವಷ್ಟು ಬೀಜವನ್ನು ತಗೊಂಡಿದ್ದೀನಿ. ಹಲಸಿನಕಾಯಿ ಬೀಜವನ್ನು ಆದಷ್ಟು ಫ್ರೆಶ್ ಆಗಿದ್ದಾಗ ಮಾಡ್ಕೊಳ್ಳಿ. ತೀರಾ ಒಣಗಿದ್ದಾಗೆಲ್ಲ ನಾವು ನೆನೆ ಹಾಕಿ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ, ನಾನು ಫ್ರೆಶ್ ಆಗಿರುವಂತಹ ಹಲಸಿನಕಾಯಿ ಬೀಜವನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಇಲ್ಲಿ ನಾನು ಬೇಯಿಸಿದ ನಂತರನೇ ಸಿಪ್ಪೆಯನ್ನು ಹೊರಗಡೆದ್ದು ತೆಗಿತಾ ಇದ್ದೀನಿ. ನೀವೆಲ್ಲಿಯಾದರೂ ಸಿಪ್ಪೆಯನ್ನು ತೆಗೆದು ಬೇಯಿಸ್ತೀರಿ ಅಂತಂದರೆ ಹಾಗೆ ಸಹ ಮಾಡ್ಕೊಳ್ಬೋದು. ಇಲ್ಲಿ ಹಲಸಿನಕಾಯಿ ಬೀಜಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಕುಕ್ಕರಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3ರಿಂದ 4 ಸೀಟಿ ಆದರೂ ಕೂಗಿಸ್ಬೇಕು. ಒಟ್ಟಿನಲ್ಲಿ ಚೆನ್ನಾಗಿ ಬೇಯಬೇಕಷ್ಟೆ. ಈಗ ಬೆಂದಾದ ನಂತರ ನಾನು ಕುಕ್ಕರ್ನ ಸೀಟಿಯನ್ನು ತೆಗೆದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿರುತ್ತೆ. ಈಗ 3ರಿಂದ 4 ಸೀಟಿಯನ್ನು ಕೂಗಿಸಿದ್ದೀನಿ. ಅಷ್ಟರಲ್ಲಿ ಸೂಪರಾಗಿ ಬೆಂದಿರುತ್ತೆ. ಈಗ ನೋಡಿ, ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇನ್ನು ಹಲಸಿನಕಾಯಿ ಬೀಜವನ್ನು ನಾವು ಬೇಯಿಸಿದಂತಹ ನೀರೇನಿದೆ ನೋಡಿ, ಇದರಲ್ಲಿ ಸಾರನ್ನೆಲ್ಲ ಮಾಡಬಹುದು. ತುಂಬಾ ಪ್ರೋಟೀನ್ನ ಅಂಶವನ್ನು ಇದು ಹೊಂದಿರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಬಿಸಾಕೋದಕ್ಕೆ ಹೋಗಬೇಡಿ. ನಾನು ಈಗಾಗಲೇ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಅದರಲ್ಲಿ ಸಾರನ್ನು ಯಾವ ಥರ ಮಾಡೋದು ಅಂತ ನಾನೀಗ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕನ್ನು, ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಈಗ ಇದರ ಹೊರಗಿನ ಸಿಪ್ಪೆಯನ್ನು ನಾವು ನೀಟಾಗಿ ತೆಕ್ಕೊಳ್ಳೋಣ. ನೋಡಿ, ಈ ಥರ ತೆಗೆದ್ರೆ ನಿಮಗೆ ಬರುತ್ತೆ ಇದು. ಪ್ರತಿಯೊಂದು ಹಲಸಿನಕಾಯಿ ಬೀಜವನ್ನು ಸಹ ಸಿಪ್ಪೆಯಿಂದ ಸಪ್ರೇಟಾಗಿ ಮಾಡಿ ಇಟ್ಕೊಳ್ಳೋಣ. ಇನ್ನು ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗಂದರೆ ಫೈನಾಗಿ ರುಬ್ಕೊಳ್ಳೋಣ. ಇದಕ್ಕಾಗಿ ನಾನೊಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಈಗ ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಬೇಕಾಗತ್ತೆ. ನೀವು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಒಮ್ಮೆ ನಮಗೆ ನೀರನ್ನು ಹಾಕಿದಾಗ ತುಂಬ ಚೆನ್ನಾಗಿ ಗ್ರೈಂಡ್ ಅಂತ ಆಗೋದಿಲ್ಲ. ಆಗಾಗ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಚೆನ್ನಾಗಿ ರುಬ್ಕೊಂಡು ತಂದಿದ್ದೀನಿ. ಸ್ವಲ್ಪನೂ ಇದರಲ್ಲಿ ಕಾಳಿನ ಅಂಶ ಎಲ್ಲ ಇರಬಾರ್ದು. ಅಷ್ಟನ್ನು ನಾವು ಕ್ಲಿಯರ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ತೆಗೆದಿಕ್ಕೆ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾವು ಪಾಯಸ ಎಲ್ಲ ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ನೋಡಿ, ಅದಕ್ಕೇ ಹಾಕ್ಕೊಂಡ್ರೆ ಆಯಿತು. ಈಗ ರುಬ್ಬಿ ಇಟ್ಟಂತಹ ಈ ಹಲಸಿನಕಾಯಿ ಬೀಜದ ಪಲ್ಪನ್ನು ಹಾಕಿ ಆದ ನಂತರ ಸ್ವಲ್ಪ ಅಷ್ಟೇ ನೀರನ್ನು ಹಾಕ್ಕೊಳ್ಬೇಕು. ನೀರನ್ನು ಹಾಕ್ಕೊಂಡು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಚೆನ್ನಾಗಿ ಅದು ಹೊಂದ್ಕೊಳ್ಬೇಕು ನೀರಿನ ಜೊತೆಗೆ. ಅಂದರೆ ತುಂಬ ಗಟ್ಟಿಯಾಗಿರುತ್ತಲ್ಲ. ನಾನೀಗ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತೊಂದು ಮೇಲಿಂದ ಒಂದು ಸ್ವಲ್ಪ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಈಗ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಮತ್ತೆ ವಾಪಸ್ ಇನ್ನೊಂದು ಲೋಟ ನೀರನ್ನು ಈಗ ಹಾಕ್ಕೊಂಡಿದ್ದೀನಿ. ಇನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇನ್ನು ದಪ್ಪ ಕಾಯಿ ಹಾಲನ್ನು ಸಹ ನಾವು ಹಾಕೋದಕ್ಕೆ ಇರೋದ್ರಿಂದ ನೀವು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಬೇಕಾಗುತ್ತೆ. ತುಂಬ ನೀರು ಅಂತ ಮಾಡೋದಕ್ಕೆ ಹೋಗೋದು ಬೇಡ. ಈಗ ರುಚಿಗೆ ತಕ್ಕಷ್ಟು ಇಲ್ಲಿ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಅಚ್ಚಾಗುವಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಮತ್ತೊಂದು ಸ್ವಲ್ಪ ಉಪ್ಪನ್ನು ಇಲ್ಲಿ ಹಾಕ್ಕೊಳ್ಬೇಕು. ಇನ್ನು ರುಚಿಯಾಗಿರುತ್ತೆ. ಇಷ್ಟು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಾಗಲೇ ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಸ್ಟವ್ ಮೇಲೆ ಇಟ್ಕೊಂಡು ತುಂಬ ಕಮ್ಮಿ ಉರಿಯಲ್ಲೇ ಇದನ್ನು ಬೆಲ್ಲವನ್ನು ಕರಗೋದಕ್ಕೆ ಬಿಡೋಣ. ಇನ್ನು ಪಾಯಸದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರದ ಇಲ್ಲಿ ಕಾಯಿ ಹೋಳನ್ನು, ಹಸಿ ಕಾಯಿ ಹೋಳನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಘಮ ಬರೋವರೆಗೆ ಹುರಿಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ತೆಂಗಿನಕಾಯಿ ಹಾಲನ್ನು ನಾವು ತೆಕ್ಕೊಳ್ಬೇಕು. ನಾನು ಆಗಲೇ ಮಿಕ್ಸಿಯಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿಯನ್ನು ಹೆರೆದು ಚೆನ್ನಾಗಿ ಅಂದರೆ ನೈಸಾಗಿ ರುಬ್ಕೊಂಡು ತಂದಿದ್ದೀನಿ. ಇನ್ನು ಇದನ್ನು ಶೋಧಿಸ್ಕೊಂಡು ಇದರ ಹಾಲನ್ನು ತೆಕ್ಕೊಂಡಿದ್ದೀನಿ. ಇದು ಈಗ ಹಾಲು ಸೈಡಲ್ಲಿ ಇರಲಿ, ತೆಂಗಿನಕಾಯಿದು ಹಾಲು. ಈಗಾಗಲೇ ಪಾಯಸವನ್ನು ನೋಡ್ತಿರ್ಬೋದು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ನಂತರ ನಾವಿದಕ್ಕೆ ನಾವು ಕಾಯಿ ಹಾಲೇನು ತೆಗೆದಿಟ್ಟಿದ್ದೀವಲ್ಲ ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇ ಹಂತದಲ್ಲಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ಎಲ್ಲ ಕಾಯಿ ಹಾಲನ್ನು ಒಮ್ಮೆಲೇ ಹಾಕೋದಕ್ಕೆ ಹೋಗಬೇಡಿ. ಒಮ್ಮೆ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರ ಕನ್ಸಿಸ್ಟೆನ್ಸಿ ನೋಡಿದ ನಂತರ ಮತ್ತೆ
ಹಾಕ್ಕೊಳ್ಬೋದು. ಇನ್ನು ಈ ಥರದ ಪಾಯಸ ಎಲ್ಲ ತುಂಬ ಅಂದರೆ ಕುದಿಸೋದಕ್ಕೆ ಹೋಗಬಾರ್ದು. ಜಸ್ಟ್ ಒಂದು ಕುದಿ ಬರ್ತಿದೆ ಅನ್ನುವಾಗ ಉರಿಯನ್ನು ಆಫ್ ಮಾಡ್ಕೊಳ್ಬೇಕು. ಇನ್ನೊಂದು ಸೈಡ್ ನಾವೀಗ ತೆಂಗಿನಕಾಯಿ ಹೋಳನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಎಣ್ಣೆ ಎಲ್ಲ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ತುಪ್ಪ ಆಗಲಿ ಏನನ್ನು ಹಾಕ್ಕೊಳ್ಬಾರ್ದು. ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಗೆಯೇ ಹುರಿದ್ರೆ ಆಯ್ತು. ಇದನ್ನು ಸ್ವಲ್ಪ ಬ್ರೌನ್ ಕಲರಿಗೆ ಟರ್ನ್ ಆಗೋ ತನಕ ಇದನ್ನು ಫ್ರೈ ಮಾಡಿದರೆ ಸಾಕಾಗತ್ತೆ. ಈಗ ನೋಡಿ, ಇದು ಹುರಿದಿದ್ದಾಗಿದೆ. ಚೆನ್ನಾಗಿ ಘಮ ಕೂಡ ಬರ್ತಾ ಇದೆ. ಇಷ್ಟ ಆದರೆ ಸಾಕಾಗುತ್ತೆ. ಈ ಥರದ ಪಾಯಸಕ್ಕೆಲ್ಲ ಈ ಥರದ ತೆಂಗಿನಕಾಯಿ ಹೋಳನ್ನು ನಾವು ಫ್ರೈ ಮಾಡಿ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಇದಕ್ಕಿನ್ನು ಗೋಡಂಬಿ ಆಗಲಿ ಏನನ್ನೂ ಹಾಕುವಂತಹ ಅವಶ್ಯಕತೆ ಇಲ್ಲ. ನೋಡ್ರಲ್ವಾ ಎಷ್ಟು ಸೂಪರಾಗಿರುವಂತಹ ಹಲಸಿನಕಾಯಿ ಬೀಜದಿಂದ ಪಾಯಸವನ್ನು ರೆಡಿ ಮಾಡಬಹುದು ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸೋದನ್ನು ಮರಿಬೇಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.